let it bang, bang. Let it bang, bang. ಹಾಯ್ ಗೈಸ್, ಟೆಕ್ಬ್ರದರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಧನುಷ್. ನಾನು ಇವತ್ತು ಬಜಾಜ್ನ ಒಂದು ಫ್ಲಾಗ್ಶಿಪ್ ಗಾಡಿ ಅಂತಲೇ ಹೇಳ್ಬೋದು, ಅದನ್ನು ರಿವ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ನ ರಿವ್ಯೂ ಮಾಡೋದಕ್ಕೆ ನಮ್ಮ ಅಣ್ಣನೇ ಬರ್ತಿದ್ದಾನೆ. ಹೋದ ವಿಡಿಯೋದಲ್ಲಿ ಬಂದಿದ್ನಲ್ಲ, ಈ ಕಾರು ಬೈಕ್ ಏನಿದ್ರು ಅವನೇ ರಿವ್ಯೂ ಮಾಡೋದು, ಟೆಕ್ ಏನಿದ್ರು ನಾನು ಮಾಡ್ತೀನಿ. ಬನ್ನಿ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನಮ್ಮ ಬ್ರದರ್. ಹಾಯ್ ಎಲ್ಲರಿಗೂ ಟೆಕ್ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಪ್ರಜ್ವಲ್. ಇವತ್ತು ನೋಡ್ತಾ ಇದ್ದೀರಾ ಬಜಾಜ್ ಅವರ ನ್ಯೂ ಡಾಮಿನರ್ 400 ಹೊಸ ಫ್ಲಾಗ್ಶಿಪ್ ಕಿಲ್ಲರ್ ಗಾಡಿ ಬಜಾಜಲ್ಲಿ. ಬನ್ನಿ ಗೈಸ್ ಈ ಗಾಡಿನ ರಿವ್ಯೂ ಮಾಡೋಣ. ಬೆಸ್ಟ್ ರಿವ್ಯೂವರ್ ಅಂತ ನೋಡಿ ಗೈಸ್, ಬಜಾಜ್ ಅವರ ದಿ ಫ್ಲಾಗ್ಶಿಪ್ ಕಿಲ್ಲರ್ ಗಾಡಿ. ಬಜಾಜಲ್ಲಿ ಟಾಪ್ ಆಫ್ ದ ಲೈನ್ ಅಂದರೆ ಬಜಾಜ್ ಡಾಮಿನರ್ 400. ಇದಂತೂ ಪ್ರೈಸ್ ವ್ಯಾಲ್ಯೂ ಫಾರ್ ಮನಿ, ಇದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ. ಇದು ನೋಡ್ತಾ ಇದ್ದೀರಾ ಬಜಾಜ್ ಡಾಮಿನರ್ 400 ಅಂತ. 400cc ಗಾಡಿ ಇದು. ನೋಡಿ ಗೈಸ್, 400cc DTSI ಟ್ರಿಪಲ್ ಸ್ಪಾರ್ಕ್ ಇಂಜಿನ್ ಬರುತ್ತೆ. 400cc ಗಾಡಿ. ಡ್ಯುಯಲ್ ಚಾನಲ್ ABS ಬರುತ್ತೆ ಫ್ರಂಟ್ ಟು ಬ್ಯಾಕು. ವೈಬ್ರೆ ಬ್ರೇಕ್ಸ್ ಇವು. 320mm ಡಿಸ್ಕ್ ಫ್ರಂಟ್ ಬರುತ್ತೆ, ಬ್ಯಾಕ್ 230 ಬರುತ್ತೆ ಡಿಸ್ಕ್. ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ. ಇದರದ್ದು ಮೀಟರ್ ನೋಡಿ ಗೈಸ್, ಬಜಾಜ್ ಲೋಗೋ ಬರುತ್ತೆ ನೋಡಿ ಗೈಸ್. ಇದು ಫ್ಯೂಯಲ್ಲು. ಮತ್ತು ಇಲ್ಲೊಂದು ಮೀಟ್ರ್ ಬರುತ್ತೆ ನೋಡಿ ಗೈಸ್, ಸೆಕೆಂಡರಿ ಡಿಸ್ಪ್ಲೇ ಅಂತ. ಇದರಲ್ಲಿ ಟೈಮಿಂಗ್ಸು ಎಲ್ಲ ಎಷ್ಟು ಕಿಲೋಮೀಟ್ರ್ ಓಡಿದೆ. ನೀವು ಹೊಸ ಗಾಡಿ ಗೈಸ್ 400 ಕಿಲೋಮೀಟ್ರ್ ಅಷ್ಟೇ ಓಡಿರೋದು ನಮ್ಮ ಫ್ರೆಂಡಿಂದು. ಇದು ಮೋಡ್ ಅಂತ ಗೈಸ್. ಇದು ಎಮ್ ಅಂದರೆ ಮೋಡ್, ಎಸ್ ಅಂದರೆ ಸೆಟ್ ಮಾಡೋದು. ಮತ್ತು ಇಲ್ಲಿ ನೋಡಿ ಗೈಸ್, ಈಗ ನಾವು ಸೈಡ್ ಸ್ಟ್ಯಾಂಡ್ ಹಾಕಿರೋಕ್ಕೆ ಸೈಡ್ ಸ್ಟ್ಯಾಂಡ್ ಅಂತ ತೋರಿಸುತ್ತೆ. ಕಿಲ್ ಸ್ವಿಚ್ ಆಫ್ ಆದಾಗ ಆನ್ ಮಾಡಿ ಅಂತ ಅದರಲ್ಲಿ ತೋರಿಸುತ್ತೆ ನೋಡಿರಿ ಗೈಸ್. ಈಗ ಆನ್ ಮಾಡಿದಾಗ ಮತ್ತೆ ಸೈಡ್ ಸ್ಟ್ಯಾಂಡ್ ಹಾಕಿದ್ದೀರಿ ಅಂತ ತೋರಿಸುತ್ತೆ. ನೆಕ್ಸ್ಟ್ ಸರ್ವಿಸ್ ಇಂಟರ್ವಲ್ಲು ನೋಡ್ರಿ ಗೈಸ್. ಈಗ 32 ಕಿಲೋಮೀಟ್ರ್ ಓಡಿಸಿದ ಕೂಡಲೇ ಸರ್ವಿಸಿಗೆ ಹೋಗಬೇಕು ಅಂತ ತೋರಿಸುತ್ತೆ. ಸೈಡ್ ಸ್ಟ್ಯಾಂಡು, ಡೈನಮಿಕ್, ಆಮೇಲೆ ಎಷ್ಟು ಫ್ಯೂಯಲ್ ಕನ್ಸಂಪ್ಷನ್ ಕೊಡುತ್ತೆ, ಫ್ಯೂಯಲ್ ಎಷ್ಟು ಕೊಡುತ್ತೆ ಅಂದರೆ ಮೈಲೇಜ್ ಎಷ್ಟು ಕೊಡುತ್ತೆ ಎಲ್ಲ ಹೇಳುತ್ತೆ ಗೈಸ್. ಇಲ್ಲಿಂದನೇ ಎಲ್ಲ ನೀವು ಆಪ್ರೇಟಿಂಗ್ ಎಲ್ಲ ಮಾಡ್ಕೋಬೇಕು. ಸೆಟ್ಟಲ್ಲಿ ನೋಡ್ಕೊತ ಹೋಗ್ಬೇಕು ಗೈಸ್ ಓಡೋದಲ್ಲಿ. ನೋಡಿ ಬನ್ನಿ ಗೈಸ್, ಇದು ಫುಲ್ LED ಬರುತ್ತೆ, ಫುಲ್ ಹೆಡ್ಲೈಟು, ಫುಲ್ ಒಳ್ಳೆ ಹೈ ಪವರ್ ಇದೆ ನೋಡಿರಿ ಗೈಸ್. ಇದು ರಾತ್ರಿ ಹೊತ್ತಂತೂ ನೋಡ್ಬೇಕು ನೀವು ಕತ್ಲಲ್ಲಿ. ನಾನು ಬೇಕಾದ್ರೆ ವಿಡಿಯೋ ಹಾಕ್ತೀನಿ ನೋಡಿ, ನೈಟ್ ಹೆಂಗೆ ಬೆಳಕು ಬರುತ್ತೆ ಅಂತ. ಇದೇ ಗಾಡಿ ಸರಿ ಬಿಡು, ಆಯ್ತು ಬಿಡು. ಇವೆಲ್ಲ ಇಂಡಿಕೇಟರ್ಸ್ ಎಲ್ಲ LED ಇಂಡಿಕೇಟರ್ಸ್ ನೋಡಿರಿ ಗೈಸ್. ಎಲ್ಲ LED ಫುಲ್ಲು ಟೋಟಲ್ ಓವರಾಲ್ ಗಾಡಿದಲ್ಲಿ ಎಲ್ಲದು LED ಬಂದಿದೆ ಗೈಸ್. ಒಂದು ಸಹ ಹ್ಯಾಲಜನ್ ಲೈಟ್ ಅನ್ನೋ ಮಾತೆಲ್ಲ ಎಲ್ಲ ಫುಲ್ LED A to Z, ಇನ್ಕ್ಲೂಡಿಂಗ್ ಹಿಂದ್ಗಡೆ ಲೈಟಿಂದ ಹಿಡಿದು ಫುಲ್ ಎಲ್ಲದು LED ಮಾಡಿದ್ದಾನೆ ಗೈಸ್. ಬ್ರೇಕ್ ಲೈಟಿಂದ ಹಿಡಿದು ಎಲ್ಲದು. ನೋಡಿ ಗೈಸ್, ಎಲ್ಲ LED. ಮತ್ತು ಇಲ್ಲೂ ಸಹ ಲೈಟಿಂಗು ಇದು ಎಲ್ಲ ನೈಟ್ ಹೊತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಇಲ್ಲಿ ಮತ್ತು ಈ ಕಡೆ ಎಲ್ಲ ಅದು ಮಾಡಿದಂಗೆ ಗೈಸ್. ಆರಾನಿಂದು ಇದು ಆರಾನ್ ನೋಡಿ ಗೈಸ್. ಇದೇನು ಅಷ್ಟೇನು ಲೌಡ್ ಆಗಿಲ್ಲ ಆರಾನು. ಮತ್ತು ಇವು ನಕಲ್ ಗಾರ್ಡ್ಸ್ ಗೈಸ್, ಕ್ಲಚ್ಚಿಗೆ ಮತ್ತು ಬ್ರೇಕಿಗೆ ಏನು ಹೊಡ್ತಾ ಬೀಳಬಾರ್ದು ಅಂತಂದು ವಿತ್ ಎಲ್ಲ ಸ್ಟಾಕಲ್ಲೇ ಇದೆ ಗೈಸ್ ಗಾಡಿ. ಏನು ಪ್ರತಿಯೊಂದು ಸಹ ನಾವೇನೂ ಹಾಕ್ಸಿಲ್ಲ, ಪ್ರತಿಯೊಂದು ಸಹ ಸ್ಟಾಕಿಂದನೇ ಬಂದಿದೆ, ಎಲ್ಲ ಶೋರೂಮಿಂದನೇ ಬಂದಿರೋದು ಗೈಸ್. ಎಲ್ಲ ಸ್ಟಾಕ್ ಗಾಡಿನೇ. ಇದೆಲ್ಲ ನಕಲ್ ಗಾರ್ಡ್ಸು. ಅಂದರೆ ಕ್ಲಚ್ಚಿಗೆ ಬಿದ್ದಾಗ ಏನೋ ಹೊಡ್ತಾ ಬೀಳಬಾರ್ದು, ಅಂದರೆ ಕ್ಲಚ್ ಮುರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಬ್ರೇಕಿಂದ ಕ್ಲಚ್ಚಿಂದ. ಅದಕ್ಕೆ ಗೈಸ್ ಎಲ್ಲ ಒಟ್ಟು ಎಲ್ಲ ಇನ್ಕ್ಲೂಡಿಂಗ್. ಅದಕ್ಕೆ ಇದು ಬಜಾಜ್ ಅವರು ಫ್ಲಾಗ್ಶಿಪ್ ಕಿಲ್ಲರ್ ಗಾಡಿ, ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಆಯ್ತು ಬಿಡು.
ಈಗ ಸ್ಟಾಕಲ್ಲಿ ಏನೇನು ಬರುತ್ತೆ ಅಂತ ಗಾಡಿಯಲ್ಲಿ ಹೇಳ್ತೀನಿ ನೋಡಿರಿ ಗಾಯ್ಸ್. ವಿಂಡ್ಶೀಲ್ಡ್ ಮಾತ್ರ ತುಂಬ ಚೆನ್ನಾಗಿದೆ. ಮಿನಿಮಮ್ ನೀವು ಕ್ರೂಸ್ ಮಾಡೋಕ್ಕಾರೆ 150 160 ಎಲ್ಲ ಕ್ರೂಸ್ ಮಾಡಿದ್ರೆ ಭಾಳ ಚೆನ್ನಾಗಿ, ಅಂದರೆ ವಿಂಡ್ ಬ್ಲಾಸ್ಟ್ ನಿಮಗೆ ಅಷ್ಟೊಂದು ಅನ್ಸಲ್ಲ. ಸ್ಟಾಕಲ್ಲಿ ಇದೊಂದು ಕೊಡ್ತಾರೆ, ಒಳ್ಳೆಯ ವಿಚಾರ. ಮತ್ತು ನಕಲ್ ಗಾರ್ಡ್ಸ್ ಅವಾಗಲೇ ಹೇಳಿದ್ನಲ್ಲ ಗಾಯ್ಸ್, ಇದು ನಕಲ್ ಗಾರ್ಡ್ಸ್ಗಳು ಬರ್ತವೆ ವಿತ್ ಅದಾದಮೇಲೆ ಇದು ಕೂಲೆಂಟಿಗೆ ಮತ್ತು ವಿತ್ ಇಂಜಿನಿಗೆ ಏನೂ ಆಗಬಾರ್ದು ಅಂದರೆ ಕ್ರ್ಯಾಶ್ ಗಾರ್ಡ್ ಅವರೇ ಗಾರ್ಡ್ಗಳು ಕೊಡ್ತಾರೆ ಗಾಯ್ಸ್, ಕ್ರ್ಯಾಶ್ ಗಾರ್ಡ್ ಅಂತೀವಿ ಇದಕ್ಕೆ. ಮತ್ತು ಅದ್ರ ಜೊತೆಗೆ ಈ ಕಡೆ ಈಗ ನೀವೆಲ್ಲ ನೋಡಿದ್ದೀರ ಲಡಾಖು ಅದೆಲ್ಲ ಮಾಡೋದು ನೀವೇ ನೋಡಿದ್ದೀರ ಗಾಯ್ಸ್. ಆ ಕಡೆ ಈ ಕಡೆ ಪ್ಯಾನಿಯರ್ಸ್ಗಳು ಹಾಕೊಂಡು ಮೇಲೆ ಟಾಪ್ ಬಾಕ್ಸ್ ಹಾಕೊಂಡು ಹೋಗ್ತಾರಲ್ಲ ಗಾಯ್ಸ್, ಹಾಕೊಂಡು ಹೋದರೆ ಮಿನಿಮಮ್ 1 ತಿಂಗಳು ಮನೆ ಕಡೆ ಬರೋ ಅವಶ್ಯಕತೆ ಏನಿಲ್ಲ. ಹಂಗೆ ಎಲ್ಲ ಫುಲ್ ವಿತಿನ್ ಎಲ್ಲ ಸ್ಟಾಕ್ ನೋಡಿ ಗಾಯ್ಸ್ ಇದೆ. ಇದೆಲ್ಲ ಅವರೇ ಮಾಡಿರೋದು, ಇದೆಲ್ಲ ಈ ಕಡೆ ಎಲ್ಲ ಮಾಡಿರೋದು ಅವರೇ ಗಾಯ್ಸ್ ಎಲ್ಲದು. ಮತ್ತು ಈ ಕಡೆನೂ ಸಹ ಕೊಟ್ಟಿದ್ದಾರೆ ಗಾಯ್ಸ್ ಗಾಡಿಗೆ. ಈ ಕಡೆನೂ ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ, ಬಿದ್ದರೆ ಅಂದರೆ ಏನು ಗಾಡಿ ಇಂಜಿನಿಗೆ ಏನು ಡ್ಯಾಮೇಜ್ ಆಗಬಾರ್ದು ವಿತ್ ಕೂಲೆಂಟಿಗೆ ಅಂತ ಕೊಟ್ಟಿದ್ದಾರೆ ಗಾಯ್ಸ್. गाड़ी स्टार्ट कर। चप्पल छूट गया। हम फर्स्ट गाड़ी चला। ಈಗ ಸೀಟಿಂಗ್ ಪೊಸಿಷನಿಗೆ ಬಂದರೆ ಗಾಯ್ಸ್ ತುಂಬ ಕಂಫರ್ಟ್ ಆಗಿದೆ. ಸೀಟಿಂಗ್ ಪೊಸಿಷನ್ ಮಾತ್ರ ಆರಾಮಾಗಿ ನೀವು ಎಷ್ಟು ಲಾಂಗ್ ರೈಡ್ ದಿನಕ್ಕೆ ಏನಿಲ್ಲ ಅಂದರೂ 500 ಹಿಡಿದು 1000 ತನಕ ಕಿಲೋಮೀಟರ್ ಓಡಿಸ್ಬೋದು ಗಾಯ್ಸ್. ಒನ್ ಡೇ ಆರಾಮಾಗಿ ಪರ್ ಡೇ ಆರಾಮಾಗಿ ಓಡಿಸ್ಬೋದು. ಯಾಕೆಂದರೆ ಸೀಟಿಂಗ್ ಪೊಸಿಷನ್ ಮಾತ್ರ ಅಷ್ಟು ಕಂಫರ್ಟಲ್ಲಿ ಮಾಡಿದ್ದಾನೆ ಗಾಯ್ಸ್. ಹಿಂದ್ಗಡೆ ಪಿಲಿಯನ್ನವರಿಗೂ ಅಷ್ಟೇ, ಪಿಲಿಯನ್ಕಿನ ರೈಡರಿಗೆ ಮಾತ್ರ ತುಂಬ ಕಂಫರ್ಟ್ ಆಗಿದೆ ನೋಡಿ ಗಾಯ್ಸ್. ಆರಾಮಾಗಿ ನನಗಂತೂ ಆರಾಮಾಗಿ ಕಂಫರ್ಟಾಗಿ ಗಾಡಿ ಓಡಿಸ್ಬೋದು ಎಲ್ಲರಾಗಲಿ. ಎಷ್ಟು ಮಿನಿಮಮ್ 1000 ಕಿಲೋಮೀಟರ್ ತನಕ ಓಡಿಸಿದ್ರೆ ಪರ್ ಡೇ ಏನಾಗಲ್ಲ ಗಾಯ್ಸ್. ಯಾಕೆಂದರೆ ಅಷ್ಟು ಕಂಫರ್ಟ್ ಆಗಿದೆ ಗಾಡಿ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಸೀಟಿಂಗ್ ಪೊಸಿಷನ್ ಆ್ಯಕ್ಚುಲಿ ಗಾಡಿ ಮಾಡಿರೋದೇ ಟೂರಿಂಗ್ ಪರ್ಪಸ್ಸಿಗೋಸ್ಕರನೇ. ಇದಕ್ಕೆ ಟೂರಿಂಗ್ ಕ್ರೂಸಿಂಗ್ ಬೈಕ್ ಅಂತಲೇ ಹೇಳೋದು. ಆ್ಯಕ್ಚುಲಿ ಪವರ್ ಕ್ರೂಸರ್ ಅಂತ ಇದ್ರ ಹೆಸರು ಇದಕ್ಕೆ ಸಿಕ್ಕಿರೋದು ಪವರ್ ಕ್ರೂಸರ್ ಅಂತ ಗಾಯ್ಸ್. ಅದಕ್ಕೆ ಇದು ಪವರ್ ಇದೆ, ಟೂರಿಂಗು ಇದೆ, ಆಲ್ ಇನ್ ಒನ್ ಗಾಯ್ಸ್. ಇದು ಆಲ್ ಇನ್ ಒನ್ ಅಲಾಗ್ರಾಜ್ ಇದ್ದಂಗೆ ಒಂಥರ ಇದು ಗಾಯ್ಸ್ ಗಾಡಿ. ಇದು ಥರ ಒಂಟಿ ಸಲಾಗ ಇದ್ದಂಗೆ. ಇದನ್ನು ಸಹ ನೋಡ್ಬೋದು ಗಾಯ್ಸ್. ಇದೇನು ಕೊಟ್ಟಾರಂದರೆ ಹಿಂದ್ಗಡೆ ಕುತ್ಕೊಂಡವ್ರಿಗೆ ಆರಾಮಾಗಿ ವರ್ಕೊಂಡು, ಅಂದರೆ ಫುಲ್ ವರ್ಕೊಳಕ್ಕಾಗಲ್ಲ, ಒಂದು ಲೆವೆಲಿಗೆ ವರ್ಕೊಂಡು ಆರಾಮಾಗಿ ಕುತ್ಕೋಬೋದು. ಮತ್ತು ಇದನ್ನು ನೋಡ್ತಾ ಇದ್ದೀರ ಗಾಯ್ಸ್, ಇದು ಟ್ಯಾಂಕ್ ಗಾರ್ಡ್ ಅಂತ. ಇದು ಅವರೇ ಶೋರೂಮಿಂದನೇ, ಅದು ಸಹ ಅಲ್ಲಿಂದನೇ ಬಂದಿರೋದು ಗಾಯ್ಸ್. ವಿತ್ ಸ್ಟಾಕ್ ಎಲ್ಲ ಕೊಟ್ಟಿರೋದು ಗಾಯ್ಸ್. ಇದು ಟ್ಯಾಂಕ್ ಗಾರ್ಡ್, ಇದು ತುಂಬ ಹೆಲ್ಪ್ ಆಗುತ್ತೆ ಗಾಡಿಗೆ. ಮಿರರ್ ನೋಡ್ತಿರ್ಬೋದು ಗಾಯ್ಸ್. ಮಿರರು ತುಂಬ ಚೆನ್ನಾಗಿದೆ ರೈಡಿಗೆ ಎಲ್ಲ ಹೋದಾಗ, ಮತ್ತು ಲಾಂಗ್ ನಾವು ಟ್ರಾವೆಲ್ ಮಾಡೋಕ್ಕಾದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾಯ್ಸ್. ಮತ್ತು ಈಗ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಇದು ಬ್ರೇಕ್ ಆಯಿಲ್ ಇಲ್ಲೇ ಹಾಕೋದು. ಬ್ರೇಕ್ ಆಯಿಲ್ನ ನಾವು ಯಾವಾಗ ಟ್ಯಾಪ್ ಮಾಡ್ತೀವಲ್ಲ ಆವಾಗ ಬ್ರೇಕ್ನ ಇಲ್ಲಿ ಆಯಿಲ್ ಹೋಗ್ತಾ ಇರುತ್ತೆ ಗಾಯ್ಸ್. ಇಲ್ಲಿ ಇದೆ ಗಾಯ್ಸ್ ಬ್ರೇಕ್ 320 mm ಡಿಸ್ಕ್ ಬರುತ್ತೆ ಫುಲ್ಲು. ಇದು ಇಲ್ಲಿಂದನೇ ಬ್ರೇಕ್ ಆಯಿಲ್ ಅದು ಇದೆಯಲ್ಲ ಗಾಯ್ಸ್, ಅದೇ ಸರ್ಕ್ಯುಲೇಟ್ ಆಗೋದು ಇಲ್ಲಿಗೆ ಬಂದು ಬ್ರೇಕ್ ಆ್ಯಕ್ಚುಲಿ ಇದಾಗೋದು ಬ್ರೇಕ್ ಪ್ಯಾಡಿಗೆ ಆಯಿಲ್ ಸಪ್ಲೈ ಮಾಡೋದು. ಇದರಿಂದನೇ ಬ್ರೇಕ್ ಇಳಿಯೋದು ಗಾಯ್ಸ್. ಎಷ್ಟೇ ಫಾಸ್ಟಲ್ಲಿದ್ರೂ ಫ್ರಂಟ್ ಮತ್ತು ಬ್ಯಾಕು ಎರಡು ಅಟ್ ಎ ಟೈಮಿಗೆ ಟ್ಯಾಪ್ ಮಾಡಿದ್ವಿ ಅಂದರೆ ಆರಾಮಾಗಿ ಗಾಡಿ ನಿಂತ್ಕೊಳುತ್ತೆ ಗಾಯ್ಸ್. ಇದು ಟೈರ್ ಪ್ರೊಫೈಲ್ ಸೆಕ್ಷನ್ ಬಂದುಬಿಟ್ಟು ಇದು MRF ಟೈರ್ 110 ಸೆಕ್ಷನ್ ಟೈರ್ ಬರುತ್ತೆ ಗಾಯ್ಸ್. ಇದು ಫ್ರಂಟು ವಿತ್ ಶಾಕ್ ಅಬ್ಸರ್ವ್ ಸಹ ತುಂಬ ಚೆನ್ನಾಗಿದೆ ಗಾಯ್ಸ್. ಲಾಂಗ್ ಟ್ರಾವೆಲಿಂಗ್ ಶಾಕ್ ಅಬ್ಸರ್ವ್. ಮತ್ತು ಇದು ಅಲಾಯ್ ವೀಲ್ ನೋಡ್ತಾ ಇರ್ಬೋದು ಗಾಯ್ಸ್. ಇದು ಡೈಮಂಡ್ ಕಟ್ ಅಲಾಯ್ ವೀಲ್ ಅಂತಾರೆ. ಅಂದರೆ ಇಲ್ಲಿ ನೋಡಿರಿ ಗಾಯ್ಸ್, ಇಲ್ಲಿ ಅಲ್ಯೂಮಿನಿಯಂ ಥರನೇ ಬಂದು ಸ್ಟೀಲ್ ಥರ ಬಂದು ಇದು ಬ್ಲಾಕ್ ಕೋಟಿಂಗ್ ಕೊಟ್ಟಿದ್ದಾನೆ. ಇದಕ್ಕೆ ಡೈಮಂಡ್ ಕಟ್ ಅಲಾಯ್ ವೀಲ್ ಅಂತಾರೆ. ಏನೇ ಒಂದು ಹೇಳೋದಾದ್ರೂ ಕರೆಕ್ಟಾಗಿ ಹೇಳ್ತೀವಿ ಗಾಯ್ಸ್. ಆ್ಯಕ್ಚುಲಿ 400cc ಅಂತಾರೆ, ಅದು ಆ್ಯಕ್ಚುಲಿ ಬರೋ 373cc ಇಂಜಿನ್ ಬರೋದು. ಅದಕ್ಕೆ ನಾವು ಏನು ಹೇಳೋದು ನಾವು ಕರೆಕ್ಟಾಗಿ ಹೇಳ್ತೀವಿ. ನಾವು ಒಳ್ಳೆ ಕರೆಕ್ಟ್ ಟ್ರೂ ರಿವ್ಯೂನೇ ಕೊಡೋದು ನಿಮಗೆ ಎಲ್ಲದನ್ನು ಗಾಯ್ಸ್. ಈಗ ಬನ್ನಿ, ಈಗ ನೆಕ್ಸ್ಟ್ ಇಂಜಿನ್ ನೋಡ್ತಿರ್ಬೋದು ಗಾಯ್ಸ್. ಇದು DT SI ಟ್ರಿಪಲ್ ಸ್ಪಾರ್ಕ್ ಇಂಜಿನ್. ಅವಾಗಲೇ ಹೇಳಿದ್ನಲ್ಲ ಗಾಯ್ಸ್, ಇದು 400cc ಅಂತಾರೆ. ಆ್ಯಕ್ಚುಯಲ್ CC ಬರೋದು 373.27cc ಇಂಜಿನ್ ಕೆಪಾಸಿಟಿ ಬರುತ್ತೆ ಗಾಯ್ಸ್. ಅವ್ರು ಹೇಳೋದು 400 ಅಂತ ಹೇಳ್ತಾರೆ, ಬಟ್ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 373.27cc. ಹೆಂಗೆ ಡ್ಯೂಕ್ 390 ಅಂತ ಹೇಳ್ತಾರಲ್ಲ ಗಾಯ್ಸ್, ಸೇಮ್ ಡ್ಯೂಕ್ 390 ಅಂತ ಹೇಳ್ತಾರೆ. ಬಟ್ ಅದು ಡ್ಯೂಕ್ 390 ಸಹ 390cc ಇರಲ್ಲ ಗಾಯ್ಸ್. ಅದು ಬಂದುಬಿಟ್ಟು 273cc ಬರೋದು ಗೈಸ್. ಸೇಮ್ ಅದೇ ಇಂಜಿನ್ ಇದರಲ್ಲೇ ಇರೋದು. ಡಿಟ್ಯೂನ್ಡ್ ಮಾಡಿದ್ದಾರೆ. ಅಂದರೆ KTM ಬಜಾಜ್ ಸಹ ಎರಡು ಕ್ಲಬ್ ಆಗಿ ಮಾಡಿರೋ ಒಂದು ಇದು ಗೈಸ್. ಮತ್ತು ಇಲ್ಲಿ ನೋಡ್ತಿರ್ಬೋದು, ಇದು ನೋಡ್ತಿರ್ಬೋದು ಗಾಯ್ಸ್. ಇದು ಇಂಜಿನ್ ಗಾರ್ಡ್, ಇದು ಬ್ಯಾಶ್ ಪ್ಲೇಟ್ ಅಂತ ಕರಿತೀವಿ. ಬ್ಯಾಶ್ ಪ್ಲೇಟ್ ಇದು 150 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗೈಸ್. ನೀವು ಗಾಡಿ ಎಲ್ಲರೂ ಒಂದು ಸ್ವಲ್ಪ ಟಚ್ ಗಿಚ್ ಏನಾರು ಆಗೋ ಚಾನ್ಸ್ ಇದ್ದರೆ ಇದರಿಂದ ಇದು ಮಾಡ್ಬೋದು.
ಇದು ತುಂಬ ಹೆಲ್ಪ್ ಮಾಡುತ್ತೆ ಗೈಸ್. ಮತ್ತು ಇದು ಕೂಲೆಂಟ್ ಸಹ ಇದೆ. ಇದು ಆ್ಯಕ್ಚುಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಗೈಸ್. ಇದು ಲಿಕ್ವಿಡ್ ವಿತ್ ಏರ್ ಕೂಲ್ಡು. ಬಟ್ ನೀವು ಸಿಟಿಯಲ್ಲಿ ತುಂಬ ಗಾಡಿನ ಓಡಿಸ್ತಿದ್ರೆ ಲಿಕ್ವಿಡ್ ಕೂಲ್ಡ್ ಆನ್ ಆಗುತ್ತೆ, ಫ್ಯಾನಿಂದ ಕೂಲ್ ಮಾಡುತ್ತೆ ಗೈಸ್ ಈ ಗಾಡಿನ. ಇದು ಹಿಂದ್ಗಡೆ ಶಾಕ್ ಅಬ್ಸರ್ ಬಂದುಬಿಟ್ಟು ಸೆಂಟ್ರ್ ಶಾಕ್ ಅಬ್ಸರ್ ಗೈಸ್. ಇದು ಮೊನೋ ಶಾಕ್ ಅಬ್ಸರ್ ಅಂತ ಕರಿತೀವಿ. ಮತ್ತು ಇದೆಯಲ್ಲ ಗೈಸ್, ಇದು ಅಡ್ಜಸ್ಟ್ ಮಾಡ್ಬೋದು. ನಮಗೆ ಡೌನ್ ಬೇಕಾದ್ರೆ ಡೌನು, ಅಪ್ ಬೇಕಾದ್ರೆ ಅಪ್ಪು, ಹೆಂಗೆ ಬೇಕಂಗೆ ಸ್ಮೂತು ಸ್ಟ್ಯಾಂಡರ್ಡು ಆ ಥರ ಸೆಟ್ಟಿಂಗ್ ಮಾಡ್ಕೋಬೋದು ಗೈಸ್. ಇದೀಗ ಡೈನಾಮಿಕ್ ಇದರಲ್ಲಿದೆ. ಡೈನಾಮಿಕ್ ಅಂದರೆ ಎಲ್ಲದು ಒಂದೇ ಥರ ಬರುತ್ತೆ ಗೈಸ್. ಮತ್ತು ಇದು ನೋಡ್ತಿರ್ಬೋದು, ಇದು ಬ್ರೇಕ್ ಆಯಿಲ್ ಹಿಂದ್ಗಡೆದು. ಇದು ಬ್ರೇಕ್ ಹಿಂದ್ಗಡೆದು ಡಿಸ್ಕ್ ಪ್ಲೇಟ್ ಬಂದುಬಿಟ್ಟು ಇದು ಸಹ ಬೈಬ್ರೇನೇ ಬರೋದು, ಬ್ರೇಕೇ ಬರೋದು. ಇದು ಬಂದುಬಿಟ್ಟು 230 mm ಡಿಸ್ಕ್ ಪ್ಲೇಟ್ ಬರುತ್ತೆ ಗೈಸ್. ಇದು ಸ್ವಲ್ಪ ಸಣ್ಣದು ಬರುತ್ತೆ ಮುಂದ್ಗಡೆಕಿನ. ಟೈರ್ ಪ್ರೊಫೈಲ್ ಬಂದುಬಿಟ್ಟು 150 ಸೆಕ್ಷನ್ ಟೈರ್ ಇದು ಬರುತ್ತೆ. 150 ಸೆಕ್ಷನ್ ಟೈರ್ ಬರುತ್ತೆ. MRF ಇಂದು ಸಹ ಇದು ರೋಡ್ ಕಮ್ ಟೈರ್ ಅಂತ ಕರಿತೀವಿ. ಆ್ಯಕ್ಚುಲಿ ಇದು ರೋಡ್ ಪರ್ಪಸ್ಸಿಗೆಗೋಸ್ಕರನೇ ಯೂಸ್ ಮಾಡೋ ಟೈರ್ ಇದು. ಇದು ಪುಟ್ರೆಸ್ಟ್ ಹಿಂದ್ಗಡೆ ಕುತ್ಕೊಳ್ಳೋರಿಗೆ ಗೈಸ್, ಕಾಲು ಇಟ್ಕೊಂಡು ಕುತ್ಕೋಬೋದು ಆರಾಮಾಗೆ, ಅಂದರೆ ಕುತ್ಕೋಬೋದು, ಹಂಗೇನಿಲ್ಲ. ಮತ್ತು ಹಿಂದ್ಗಡೆ ಟೈರಿಗೆ ಇಲ್ಲಿ ತೋರಿಸಿದಾರೆ ನೋಡ್ರಿ ಗೈಸ್. ರೈಡರ್ ಪ್ಲಸ್ ಪಿಲಿಯನಿಗೆ ಎಷ್ಟು ಟೈರ್ ಪ್ರೆಷರ್ ಇರಬೇಕು ಅಂದರೆ 32 ಇರಬೇಕು ಗೈಸ್. ಫ್ರಂಟ್ ಯಾರು ಕುತ್ಕೊತಾರೋ ಅವ್ರಿಗೆ 29 ಇರಬೇಕು ಗೈಸ್. ಇಲ್ಲಿ ತೋರಿಸಿದಾರೆ ನೋಡಿರಿ, ಫ್ರಂಟಿಗೆ 29 ಇರಬೇಕು, ಬ್ಯಾಕ್ ಯಾವಾಗಲೂ 32 ಇರಬೇಕು. ಇದ್ರ ಪ್ರಕಾರನೇ ಯೂಸ್ ಮಾಡಬೇಕು. ಅಕಸ್ಮಾತ್ ನಾವೇನಾರ ಕಡಿಮೆ ಇಟ್ಟು ಏನಾರ ಓಡಿಸಿದ್ವಿ ಅಂದರೆ ಮೈಲೇಜ್ ಡ್ರಾಪ್ ಆಗುತ್ತೆ ಗೈಸ್. ಇದು ಚೈನ್ ಸಹ ಗೈಸ್ 500 ಕಿಲೋಮೀಟರ್ಸಿಗೆ 400ಗೆ ಕ್ಲೀನ್ ಮಾಡ್ಕೊತ ಲೂಪ್ ಮಾಡ್ಕೊತ ಇರಬೇಕು ಗೈಸ್. ಹಂಗಾರೆ ಚೈನ್ ಸ್ಪ್ರಾಕೆಟು ಚೈನ್ ಲೈಫ್ ಚೆನ್ನಾಗಿ ಬರುತ್ತೆ. ಇದು ಸ್ಯಾರಿ ಗಾರ್ಡ್ ಗೈಸ್. ಸ್ಯಾರಿ ಗಾಡಿ ಅಂತ ತೀರಾ ಓವರಾಗಿ ಕೊಟ್ಟಿಲ್ಲ ಗೈಸ್, ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ. ಸ್ಯಾರಿ ಗಾಡಿಯನ್ನು ಅಷ್ಟೇನು ತೀರಾ ಓವರಾಗಿ ಇದು ಮಾಡಿಲ್ಲ, ಎಕ್ಸ್ಟೆಂಡ್ ಮಾಡಿಲ್ಲ. ಗೇರಿಂದ ಬಂದುಬಿಟ್ಟು ಗೈಸ್ 6 ಗೇರ್ ಸ್ಪೀಡ್. ಇದು ಒಂದು ಡೌನು, ಇನ್ನು ಮಿಕ್ಕಿದೆಲ್ಲ ಅಪ್ಪು ಗೈಸ್. ಇನ್ನು 5 ಅಪ್ಪು ನೋಡ್ತಾ ಇದ್ದಾರಲ್ಲ ಗೈಸ್. ಗೇರ್ ಶಿಫ್ಟಿಂಗು ಅದನ್ನು ಸಹ ತೋರಿಸಿದ್ದಾರೆ ಅವರೇ. ಮತ್ತು ಇಂಜಿನ್ ಬಂದುಬಿಟ್ಟು ಗೈಸ್ 2 ಲೀಟರ್ಸ್ ಕೆಪಾಸಿಟಿ ಇದೆ ಇಂಜಿನಿಂದು. ಆಯಿಲ್ ಕೆಪಾಸಿಟಿ ಬಂದುಬಿಟ್ಟು 2 ಲೀಟರು. ಮತ್ತು ಇಲ್ಲಿ ಬನ್ನಿ ಗೈಸ್, ಇದೇ ನೋಡಿ ಫ್ರೆಂಡ್ಸ್, ಇದೇ ರೇಡಿಯೇಟರು. ಇದರಿಂದನೇ ಏನು ಏರ್ ಇಂಟೇಕ್ ಆಗೋದು, ಏರ್ ಫ್ಲೋ ಆಗೋದೆಲ್ಲ ಇದರಿಂದನೇ ಆಗುತ್ತೆ. ಹೀಟಾಗಿದ್ದರೂ ಸಹ ಏರಿಂದನೇ ಕೂಲ್ ಮಾಡುತ್ತೆ. ವಿತ್ ನಾನು ಆವಾಗಲೇ ತೋರಿಸಿದ್ನಲ್ಲ ಲಿಕ್ವಿಡ್ ಕೂಲ್, ಅದನ್ನು ಸಹ ಕೂಲ್ ಮಾಡುತ್ತೆ ಗೈಸ್ ಅಲ್ಲಿಂದ. ಹಿಂದ್ಗಡೆ ಇದು ಬ್ರೇಕ್ ಲೈಟು ಸಹ LED ಲೈಟೇ ಬರುತ್ತೆ ಗೈಸ್. ಇದು ಸಹ LED ಲೈಟೇ. ಮತ್ತು ಇಂಡಿಕೇಟರ್ಸು ಎಲ್ಲ ಫುಲ್ LEDನೇ ಇರೋದು. ನಾನು ಆವಾಗಲೇ ಹೇಳ್ದಂಗೆ ಗೈಸ್, ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 13 ಲೀಟರ್ಸು. ನೋಡಿ ಗೈಸ್, 13 ಲೀಟರ್ ಕೆಪಾಸಿಟಿ, ಅಂದರೆ ಇನ್ನೂ ಜಾಸ್ತಿ ಕೊಡ್ಬೋದಿತ್ತು. 13 ಲೀಟ್ರ್ ಕೊಟ್ಟಿದ್ದಾರೆ. ಒಂದು ಫುಲ್ ಟ್ಯಾಂಕಿಗೆ ಏನಿಲ್ಲ ಅಂದ್ರೂ ಒಂದು 250ಇಂದ 300 ಕಿಲೋಮೀಟರ್ಸ್ ಹೋಗುತ್ತೆ ಗೈಸ್. ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಅಂದರೆ ಒಂದು 300 ಹೊಡಿಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್. ಅಂದರೆ ರಿವ್ಯೂ ನಿಮಗೆ ಇಷ್ಟ ಆಗ್ತಿದೆ ಗೈಸ್, ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದು ABS ಲೈಟ್ ಗೈಸ್. ABS ಏನಾರ ವರ್ಕ್ ಆಗ್ತಿಲ್ಲದ್ರೆ ಹಂಗೆ ಅದಾದಾಗ ABS ಎರರ್ ಏನಾರ ಬಂದರೆ ತೋರಿಸುತ್ತೆ. ನ್ಯೂಟ್ರಲ್ ಇದೆ ಗಾಡಿ ಗೈಸ್. ಮತ್ತು ಇಂಜಿನಿಂದ ಏನಾರ ಫಾಲ್ಟ್ ಇದ್ದರೆ ಇಂಜಿನಿಂದು ಹೇಳುತ್ತೆ ಗೈಸ್. ಮತ್ತು ಇದು ಗಾಡಿದು ಸೈಡ್ ಸ್ಟ್ಯಾಂಡ್ ಹಾಕಿಲ್ಲ, ಕಿಲ್ ಸ್ವಿಚ್ ಆನ್ ಮಾಡಿಲ್ಲ ಅಂದರೆ ಇದು ತೋರಿಸುತ್ತೆ ಗೈಸ್. ಇದು ಗಾಡಿ 30 ಕೂಡಲೇ ABS ಇಂದ ಎಲ್ಲ ಆಫ್ ಆಗುತ್ತೆ ಗೈಸ್. ಹಂಗೂ ಏನಾರ ಎರರ್ ಬರ್ತಾಯಿದೆ ಅಂದರೆ ಗಾಡಿಯಲ್ಲಿ ಏನೋ ಫಾಲ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಆಮೇಲೆ ಇದು ಪಕ್ಕದ್ದೇನು ನೋಡ್ತಾ ಇದ್ದೀರಾ ಗೈಸ್, ಇದು ರೆಡ್ RPM ಫುಲ್ ರೈಸ್ ಆದಾಗ ಇದು ಆನ್ ಆಗುತ್ತೆ ಗೈಸ್. ಅಂದರೆ ಗೇರ್ ಚೇಂಜ್ ಮಾಡಿರಿ ಅಂತ ಇಂಡಿಕೇಟ್ ತೋರಿಸುತ್ತೆ, ಇದು ರೆಡ್ ಲೈನ್ ಇದು. ಆಮೇಲೆ ಇದು 13,000 ತನಕ RPM ಇದೆ ಗೈಸ್ ರೆಡ್ ಲೈನು. ಈಗ ಗಾಡಿ ಹೊಸ ಗಾಡಿ ಎಲ್ಲ 6,000 ತನಕ ಲಾಕ್ ಮಾಡಿದ್ದಾರೆ ಗೈಸ್. ನೋಡಿ ಗೈಸ್, ಇದೆ ರೆಡ್ ಲೈನ್ ಮೀಟ್ರು. ಮೊಬೈಲ್ ಮೌಂಟಿಗೆ ಇವರು ಜಾಗ ಕೊಟ್ಟಿದ್ದು ಗೈಸ್. ನಾವು ಮೊಬೈಲ್ ಮೌಂಟಿಗೆ ಮೊಬೈಲ್ ಆರ್ಡ್ರು ಮಾಡಿಸಿದ್ದೀವಿ ನೋಡಿರಿ ಗೈಸ್. ಇದೆ ಹೆಂಗೆ ಬೇಕಂಗೆ ತಿರ್ಸ್ಕೊಬೋದು ಗೈಸ್. ನೋಡಿರಿ ಹಿಂಗೆ ಈ ರೀತಿ ಹಿಂಗೆ ಉದ್ದ ಬೇಕಾದ್ರೆ ಉದ್ದ, ಫೋನ್ ಹಿಂಗೆ ಬೇಕಂದ್ರೆ ಹಿಂಗೆ ಹಾಕೊಂಡು ಪಿಕ್ಚರ್ ಹಾಕೊಂಡು ಹೋಗ್ಬೋದು ಗೈಸ್, ಹಂಗಿದೆ. ಮತ್ತು ಇದು ನೋಡಿರಿ, ಇದು ಅಡ್ಜಸ್ಟಬಲ್, ಈ ಥರ ಹಿಂಗೆ ಅಡ್ಜಸ್ಟ್ ಸಹ ಮಾಡ್ಬೋದು. ಹಿಂಗೆ ಅಡ್ಜಸ್ಟ್ ಕಡಿಮೆ ಹಿಂಗಾರ ಮಾಡ್ಬೋದು. ಫೈನಲ್ ಗೈಸ್, ಈಗ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ನಾನು ನಿಮಗೆ ಕೇಳಿಸ್ತೀನಿ, ಬನ್ನಿ ಗೈಸ್.
ನೋಡಿರಿ ಗೈಸ್, ಇದೇ ಡಾಮಿನಾರ್ನ ಕೀ ಗೈಸ್. ನೋಡಿ ಗೈಸ್, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು, ಪರವಾಗಿಲ್ಲ ಮಾಡಿದ್ದಾರೆ ಹಂಗೆ. ಇದೇ ಕೀ ನಮ್ಮ ಗಣೇಶ ಡಾಮಿನಾರ್. ಬನ್ನಿ ಗೈಸ್, ಈಗ ಗಾಡಿನ ಒಂದು ರೈಡ್ ಮಾಡ್ತಾ ನಿಮಗೆ ಲಾಸ್ಟ್ ಏನಿದೆ ಅದು ಹೇಳ್ತೀನಿ. ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಕಳಿಸಿ ಗೈಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಗಾಯ್ಸ್, ಪ್ಲೀಸ್ ಗಾಯ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಪ್ರಜ್ವಲ್, ಟೆಕ್ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಟ್ ಮಾಡಲು